Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು IPL 2027. ಸೊ ಈ ತರ ಆಗ್ಬೋದು IPL 2027ಗೆ ಅಂತ. ಸೊ RCBಗೆ ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ. ಬರೀ RCBಗೆ ಮಾತ್ರ ಅಂತ ಅಲ್ಲ, SRHಗೆ ನಮಗಿಂತ ಒಂದು ಬಿಗ್ಗೆಸ್ಟ್ ಕನ್ಸರ್ನ್ ಆಗಿದೆ. ಜೊತೆಗೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಇನ್ನೂ ಒಂದು ಕನ್ಸರ್ನ್ ಆಗಿದೆ. ಅದೇನು ಅಂತಂದ್ರೆ ಮೂರು ತ್ರಿಮೂರ್ತಿಗಳು, ಮೂರು ಮೈನ್ ಪೇಸಸ್, ಆಸ್ಟ್ರೇಲಿಯನ್ ಮೈನ್ ಪೇಸಸ್ ಆಗಿರುವಂತವರು ಮಿಸ್ ಔಟ್ ಆಗುವಂತ ಚಾನ್ಸಸ್ ಎದ್ದಿ ಕಾಣಿಸ್ತಾ ಇದೆ 2027 IPLಗೆ. ಆಸ್ ಪರ್ ದ ರಿಪೋರ್ಟ್ಸ್, ರೀಸೆಂಟ್ ರಿಪೋರ್ಟ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಓವರ್ಸೀಸ್ ಲೀಗ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಯಾವ್ದು ಲೀಗ್ಗಳಲ್ಲಿ, ಇನ್ಫ್ಯಾಕ್ಟ್ ಓವರ್ಸೀಸ್ ಲೀಗ್ ಆಗಿರಲಿ ಅವ್ರ ಡೊಮೆಸ್ಟಿಕ್ ಲೀಗ್ ಆಗಿರಲಿ, ಯಾವ್ದು ಲೀಗ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಡ್ರಿ. ಇನ್ಫ್ಯಾಕ್ಟ್ ಪ್ಯಾಟ್ ಕಮಿನ್ಸ್ ಮುಂಚೆನೇ ಅಪ್ಡೇಟ್ ಬಂದಿತ್ತು. ಪ್ಯಾಟ್ ಕಮಿನ್ಸ್ ನ ಫುಲ್ ಕಾಂಟ್ರಾಕ್ಟ್ ತಗೊಂತಾ ಇದಾರಂತೆ. ಅವರೆಲ್ಲೂ ಹೋಗೋದಕ್ಕೆ ಬಿಡೋದಿಲ್ವಂತೆ ಇನ್ನೊಂದು 2-3 ವರ್ಷ. ಸೊ ಎಷ್ಟು ಬೇಕೋ ದುಡ್ಡು ಅವ್ರಿಗೆ ಅಷ್ಟು ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಕ್ರಿಕೆಟ್ ಆಸ್ಟ್ರೇಲಿಯಾ ಹತ್ರ ಎಲ್ಲ ಅಪ್ಡೇಟ್ ಬಂದಿತ್ತು. ಸೊ ಪ್ಯಾಟ್ ಕಮಿನ್ಸ್ ನಾವು ಹೋಗ್ಬೋದು ಅಂತ ಮುಂಚೆನೇ ಅವರೇ ಹೇಳಿದ್ರು. ಈ IPL ಮುಗಿತಾ ಇದ್ದಂಗೆ ನೋಡೋಣ ಏನಾಗುತ್ತೆ ಅಂತ ಅವರೇ ಹೇಳಿದ್ರು. ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ಆಫರ್ ಬಂದಿದೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ರು. ಸೊ ದಿನ ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ. ಸೊ ಈಗ ಬರ್ತಿರೋ ಅಪ್ಡೇಟ್ ಏನು ಅಂತಂದ್ರೆ ಪ್ಯಾಟ್ ಕಮಿನ್ಸ್, ಜಾಶ್ ಹ್ಯಾಸಲ್ವುಡ್, ನಮ್ಮ RCB ಜಾಶ್ ಹ್ಯಾಸಲ್ವುಡ್ ಜೊತೆಗೆ ಮಿಚೆಲ್ ಸ್ಟಾರ್ಕ್, 3 ಜನ ಮೈನ್ ಪೇಸಸ್ಗಳು ಅಂಡ್ 3 ಜನ ಮುಖ್ಯವಾಗಿ ವರ್ಲ್ಡ್ ಕಪ್ ನ ಆಡುವಂತ ಪ್ಲೇಯರ್ಸ್ಗಳು, ಜೊತೆಗೆ ಟೆಸ್ಟ್ ಸೆಕ್ಯೂರ್ ಅಲ್ಲಿ ಆಕ್ಟಿವ್ ಆಗಿರುವಂತಹ ಪ್ಲೇಯರ್ಸ್ಗಳು. ಸೊ ಈ 3 ಜನ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಮಾಡೋದು, ಎಸ್ಪೆಷಲಿ ಬೌಲರ್ಸ್ ಅಂತ ಬಂದಾಗ ಬ್ಯಾಟರ್ಸ್ಗಳದು ಸಪ್ರೇಟ್, ಬ್ಯಾಟರ್ಸ್ಗಳದ್ದು ಬಿಟ್ಟು ನಡೆಯುತ್ತೆ. ಏನು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಅಷ್ಟೇ ನಾವು ಮಾಡಲ್ಲ ನಡೆಯುತ್ತೆ. ಬಟ್ ಬೌಲರ್ಸ್ಗಳು ಊಸ್ಟ್ ಆಗೋದು ಜಾಸ್ತಿ. ಟೆಸ್ಟ್ ಬೌಲಿಂಗ್ ಮಾಡಿ 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 ನೋಡಿ ಆಶಸ್ ಬರ್ತಾ ಇದೆ, ಬೋರ್ಡರ್ ಗವಾಸ್ಕರ್ ಟ್ರೋಫಿ ಬರ್ತಿದೆ ನೆಕ್ಸ್ಟ್ ಇಯರ್ 2027 ಅಲ್ಲಿ, ಜೊತೆಗೆ ಕ್ರಿಕೆಟ್ ವರ್ಲ್ಡ್ ಕಪ್ ಬರ್ತಾ ಇದೆ. ಸೊ ಈ ಮೂರನ್ನು ಕೂಡ ಸಿಕ್ಕಾಪಟ್ಟೆ ಫೋಕಸ್ ಆಗಿ ಇಟ್ಕೊಂತಾರೆ. ಮೇನ್ ಆಶಸ್ ಆಗಿರ್ಲಿ, ಬೋರ್ಡರ್ ಗವಾಸ್ಕರ್ ಟ್ರೋಫಿ ಆಗಿರ್ಲಿ ಗೆಲ್ಲೇಬೇಕು, ಅಂಡ್ ಕ್ರಿಕೆಟ್ ವರ್ಲ್ಡ್ ಕಪ್ ಆಗಿರ್ಲಿ ಗೆಲ್ಲೇಬೇಕು ಕ್ರಿಕೆಟ್ ಆಸ್ಟ್ರೇಲಿಯಾ. ಸೊ ಆ ತರ ನೋಡ್ತಾರೆ ಅವರು. ಅಂಡ್ 3 ಇವೆಂಟ್ಸ್, ಬಿಗ್ ಇವೆಂಟ್ಸ್ಗಳು ಒಂದೇ ವರ್ಷ ಬರ್ತಾ ಇರೋದ್ರಿಂದ ಖಂಡಿತ ಫೋಕಸ್ ಆಗಿ ಇಟ್ಕೊಂಡಿರ್ತಾರೆ. ಖಂಡಿತ ಅವರ ಪ್ಲೇಯರ್ಸ್ಗಳನ್ನ ಒಂಥರ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೇಕು. ಸೊ ಆದ್ರಿಂದ IPL 2027 ಮಿಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಈ 3 ಜನ ಜಾಸ್ತಿನೇ ಇದೆ. ಇಲ್ಲಿ ಮಿಚೆಲ್ ಸ್ಟಾರ್ಕ್ಗೆ ರಿಪ್ಲೇಸ್ಮೆಂಟ್ ಆಗಿರಲಿ, ಮಿಚೆಲ್ ಸ್ಟಾರ್ಕ್ ಬಿಡಿ ಇವಾಗ ರೀಸೆಂಟ್ ಒಂದು 2-3 ವರ್ಷದಿಂದ IPL ಆಡ್ತಾ ಇದ್ದಾರೆ, ಅವ್ರು ಮುಂಚೆ ಬರ್ತಾನೆ ಇರಲಿಲ್ಲ. ಬಟ್ ಜಾಶ್ ಹ್ಯಾಸಲ್ವುಡ್ ಆಗಿರಲಿ ಅಂಡ್ ಪ್ಯಾಟ್ ಕಮಿನ್ಸ್ ಸಾಕಷ್ಟು ವರ್ಷದಿಂದ ಆಡಿದ್ದಾರೆ. ಸೊ ಈ ಇಬ್ರು ಪ್ಲೇಯರ್ಸ್ಗಳು ಅಂದ್ರೆ ಈ 3 ಜನನು ಕೂಡ ಮೈನ್ ಪ್ಲೇಯರ್ಸ್ಗಳೇನೆ. RCBಗೆ ಜಾಶ್ ಹ್ಯಾಸಲ್ವುಡ್ ಮಿಸ್ ಔಟ್ ಆಯ್ತು ಅಂತಂದ್ರೆ ಇವರ ಜಾಗದಲ್ಲಿ ಒಂಥರ ಲೈಕ್ ಟು ಲೈಕ್ ಆಗಿ ತಗೊಂಡಿದ್ದು ಜೇಕಬ್ ಡಫಿನ ನಮ್ಮ RCB ಅವರು. ಅಂಡ್ ಅವ್ರು ಪ್ರೂವ್ ಕೂಡ ಚೆನ್ನಾಗಿ ಮಾಡಿದ್ರು. ಜಾಶ್ ಹ್ಯಾಸಲ್ವುಡ್ ಇಂಪ್ಯಾಕ್ಟ್ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಸೈಕ್ ಆಗಿ ಮಾಡಿದ್ರು. ಲಾಸ್ಟ್ ಸೀಸನ್ ಕೂಡ ಪರವಾಗಿಲ್ಲ, ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೋದು ಬಂದಿತ್ತು. ಬಟ್ ಜಾಶ್ ಹ್ಯಾಸಲ್ವುಡ್ ಏನೋ ಮಿಸ್ ಆಗ್ತಾರೆ ಅಂತ ನೋಡಿ ಅವ್ರಿರೋಂಥ ಫೈನಲ್ಸ್ ಎಲ್ಲ ಗೆದ್ದಿದ್ದಾರೆ. ನಮ್ಮ RCB ಮಾತ್ರ ಅಂತಲ್ಲ, ಅವ್ರ ಟೀಮು ಅಷ್ಟೇನೆ, ಕ್ರಿಕೆಟ್ ಆಸ್ಟ್ರೇಲಿಯಾ ಅವ್ರು ಆಡಿರೋ ಫೈನಲ್ ಎಲ್ಲ ಗೆದ್ದಿದ್ದಾರೆ. ಸೊ ಒಂಥರ ಲಕ್ಕಿ ಫ್ಯಾಕ್ಟರ್ ಅಂತಲೂ ಕೂಡ ಹೇಳ್ಬೇಕು ನಮಗೆ ಜಾಶ್ ಹ್ಯಾಸಲ್ವುಡ್. ಯಾಕಂದ್ರೆ ಅವ್ರು ಆಡಿದ 2 ಸೀಸನ್ ಕೂಡ ನಮ್ಮ RCB ಟ್ರೋಫಿ ಐತಿದೆ. ಫೈನಲ್ಸ್ ಆಡಿದ 2 ವರ್ಷನೂ ಕೂಡ ನೋಡಿ ಎಲ್ಲೆಲ್ಲಿಂದ ಬಂದರು ಜಾಶ್ ಹ್ಯಾಸಲ್ವುಡ್. ಲಾಸ್ಟ್ ಸೈಕಲ್ ಅವರು ಆಡುವಂತ ಸ್ಥಿತಿಲಿ ಇರ್ಲಿಲ್ಲ. ಕ್ರಿಕೆಟ್ ಆಸ್ಟ್ರೇಲಿಯಾ ಹತ್ರ ಪರ್ಮಿಷನ್ ತಗೊಂಡು ಅವ್ರು ಪ್ಲೇ ಆಫ್ಸ್ ಆಡೋದಕ್ಕೆ ಬರ್ತಾರೆ ಅಂಡ್ ಟ್ರೋಫಿನ ಕೂಡ ಗೆಲ್ಲಿಸ್ತಾರೆ. ಸೊ 2027 ಸೈಕಲ್ ಇನ್ ಕೇಸ್ ಮಿಸ್ ಆಗ್ತಾರೆ ಅಂತಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಸ್ ಆಗುತ್ತೆ ನಮ್ಮ RCBಗೆ. ಹೌದು, ಈ ಸೀಸನ್ ಲಾಸ್ಟ್ ಸೀಸನ್ ಬಂದಿರೋ ಪರ್ಫಾರ್ಮೆನ್ಸ್ ಬಂದಿಲ್ಲದೆ ಇರ್ಬೋದು, ಬಟ್ ಆದ್ರೂ ಒಂದು ಬಿಗ್ಗೆಸ್ಟ್ ಲಾಸ್ ನಮ್ಮ RCBಗೆ ಜಾಶ್ ಇಲ್ಲ ಅಂತ ಅಂದ್ರೆ. ಜಾಶ್ ಇಲ್ಲ ಅಂದ್ರೆ ಒಂಥರ ಜೋಶ್ ಇಲ್ಲ ನಮ್ಮ RCBಗೆ ಅಂತ ಹೇಳ್ಬೇಕು. ಸೊ ಇವರ ಜಾಗದಲ್ಲಿ ಒಂದು ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ನ ಜೇಕಬ್ ಡಫಿ ಇರ್ಬೋದು, ಬಟ್ ಇವ್ರ ತರಾನೇ ಇರುವಂತ ಪ್ಲೇಯರ್ಗಳನ್ನ ತಗೊಂಡ್ಬರೋದಕ್ಕೆ ಆಗೋದಿಲ್ಲ. ಸೊ ಒಂದು ಒಳ್ಳೆ ಪ್ಲೇಯರ್ನ ತಗೊಳ್ಳೋದಕ್ಕೆ RCB ನೋಡ್ಬೇಕಾಗುತ್ತೆ. ಅಂಡ್ ಪ್ಯಾಟ್ ಕಮಿನ್ಸ್ ವಿಚಾರಕ್ಕೆ ಬಂತು ಅಂತಂದ್ರೆ ಇಶಾನ್ ಕಿಶನ್ ಗೊತ್ತಿರೋದು ನಿಮಗೆ, ಆಲ್ಮೋಸ್ಟ್ ಆಫ್ ದ ಸೀಸನ್ ಅವರೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು ಅಂಡ್ ಫುಲ್ ಫ್ಲೆಡ್ಜ್ ಆಗಿ ನೆಕ್ಸ್ಟ್ ಸೀಸನ್ ಅಂಡ್ ಚೆನ್ನಾಗಿ ನಿಭಾಯಿಸಿದ್ರು ಇಶಾನ್ ಕಿಶನ್ ಕ್ಯಾಪ್ಟನ್ಸಿನ. ಫುಲ್ ಫ್ಲೆಡ್ಜ್ ಆಗಿ ನೆಕ್ಸ್ಟ್ ಸೀಸನ್ ಇಶಾನ್ ಕಿಶನ್ ಅವ್ರನ್ನೇ ಕ್ಯಾಪ್ಟನ್ಸಿನ ನಿಭಾಯಿಸುವಂತ ಪಾಸಿಬಿಲಿಟಿ ಎದ್ದಿದ್ದು ಇಲ್ಲಿ ಕಾಣಿಸಿದೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮುಖ್ಯವಾಗಿ ಮೈನ್ ಪೇಸರ್ ಆಗಿ ಆಡಿದ್ರು ಮಿಚೆಲ್ ಸ್ಟಾರ್ಕ್. ಸೊ ಇವ್ರ ಜಾಗದಲ್ಲಿ ಅವರು ಒಂದು ಓವರ್ಸೀಸ್ ಪೇಸರ್ನ, ಸಾಲಿಡ್ ಆಗಿರುವಂತ ಓವರ್ಸೀಸ್ ಪ್ಲೇಯರ್ನ ಹುಡಿಕೊಬೇಕಾಗಿರುವಂತ ಅವಸ್ಥೆ ಬಂದು ಕೂತ್ಕೊಂಡಿದೆ ಇವಾಗ. ಅಂದ್ರೆ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ, ರಿಪೋರ್ಟ್ಸ್ ಬರ್ತಾ ಇರೋದು. ಈ 3 ಜನಕ್ಕೆ ಸಿಕ್ಕಾಪಟ್ಟೆ ಒತ್ತು ಕೊಟ್ಬಿಟ್ಟು ಇವರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ, ಸಿವಿಯರ್ ಆಗಿ ನೋಡ್ತಾ ಇದ್ದಾರೆ ಕ್ರಿಕೆಟ್ ಆಸ್ಟ್ರೇಲಿಯಾ. ಯಾಕಂದ್ರೆ 3 ಟೂರ್ನಮೆಂಟ್ ಆಗಿರ್ಲಿ, ಸೀರೀಸ್ ಆಗಿರ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಸ್ಟ್ರೇಲಿಯಾ. ಎಲ್ಲ ಗೆಲ್ಬೇಕು ಅಂತ ನೋಡ್ತಾರೆ ಅಂಡ್ ಅವರ ಪ್ಲೇಯರ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ, ಸೂಪರ್ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಬೋರ್ಡರ್ ಗವಾಸ್ಕರ್ ಟ್ರೋಫಿಗೆ ಆಗಿರ್ಲಿ, ಜೊತೆಗೆ ಆಶಸ್ಗಾಗಿರ್ಲಿ ಸಿಕ್ಕಾಪಟ್ಟೆ ಒಂಥರ ಹೆಂಗೋ ನೋಡ್ತಾರೆ ಗುರು ಆಶಸ್ನವರು. ಆಶಸ್ ಆಗಿರ್ಲಿ, ಇವಾಗ BGTನೂ ಕೂಡ ಅಷ್ಟೇ ಆಶಸ್ ರೇಂಜಿಗೆ ನೋಡ್ತಾರೆ. ಫಸ್ಟ್ ಆಶಸ್, ಆಮೇಲೆ ನೆಕ್ಸ್ಟ್ ಬರೋದೇ ಅವ್ರಿಗೆ ಬಿಗ್ ಸೀರೀಸ್ ಅಂತ ಬಂದಾಗ ಅದು BGT. ಅಂಡ್ ಕ್ರಿಕೆಟ್ ವರ್ಲ್ಡ್ ಕಪ್ ಏನ್ ಸುಮ್ಮನೆನಾ, ಠೇವಣಿ ಕಳ್ಕೊಂಡ್ಬಿಟ್ಟಿದ್ರು ಅಲ್ಲಿ ಕ್ರಿಕೆಟ್ ಆಸ್ಟ್ರೇಲಿಯಾದವರು. ವರ್ಸ್ಟ್ ಪ್ರದರ್ಶನ T20 ವರ್ಲ್ಡ್ ಕಪ್ ಅಲ್ಲಿ, ಒಂಥರ ಹೀನಾಯ, ಒಂಥರ ತಲೆ ಎತ್ತಕ್ಕಾಗದಂಗೆ ಹೊರಟೋಗ್ಬಿಟ್ರು. ಸೊ ಇದೆಲ್ಲ ನೋಡಿರುವಂಥ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಖಂಡಿತ ಪ್ಲೇಯರ್ಸ್ನ ಪ್ರಿಸರ್ವ್ ಮಾಡಲೇಬೇಕು. ನಾವು ಈ ಪ್ಲೇಯರ್ಸ್ಗಳನ್ನ ಇಟ್ಕೊಂಡು ಹೋಗಿಲ್ಲ ಅಂತಂದರೆ ಪಕ್ಕಾ ಸೋಲ್ತೀವಿ ವರ್ಲ್ಡ್ ಕಪ್ನ. ಹತ್ರಕ್ಕೂ ಕೂಡ ಹೋಗೋದಿಲ್ಲ, ಠೇವಣಿ ಕಳ್ಕೊಂಡು ಹೋಗ್ಬಿಡ್ತೀವಿ ನಾವು ಅನ್ನೋದು ಇದ್ದೇ ಇರುತ್ತೆ. ಅದರಿಂದ ಖಂಡಿತ 100% 90% ನನ್ನ ಪ್ರಕಾರ ಆಡೋದಕ್ಕೆ ಬಿಡೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ.